ಕೊರಟಗೆರೆ ತಾಲೂಕಿಗೆ ದಿಢೀರ್ ಭೇಟಿಯನ್ನ ಕೊಟ್ಟಿದ್ದಾರೆ ಡಿಸಿ ಶುಭ ಕಲ್ಯಾಣ್. ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಕೊರಟಗೆರೆ ಪಟ್ಟಣದ ಭೋವಿ ಕಾಲೋನಿ ವಾರ್ಡ್ಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಬುಕ್ಕಾಪಟ್ಟಣ ಹಾಗೂ ಕ್ಯಾಮೇನಹಳ್ಳಿ ಮೇವು ಬ್ಯಾಂಕಿಗೆ ಭೇಟಿ ನೀಡಿ ಮೇವು ತೆಗೆದುಕೊಳ್ತಾ ಇರುವಂತಹ ರೈತರ ಬಳಿ ಮಾಹಿತಿಯನ್ನ ಪಡೆದುಕೊಂಡು ಡಿಸಿ ಶುಭ ಕಲ್ಯಾಣ್ ಅಗತ್ಯವಿದ್ದರೆ ಕೆಲವು ಹೋಬಳಿಗಳಲ್ಲಿ ಮೇವು ಬ್ಯಾಂಕ್ ತೆರೆಯುವ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಮೈಕ್ರೋ ಫಿನಾನ್ಸ್ ಸಿಬ್ಬಂದಿಯಿಂದ ಸಾಲ ಪಡೆದವರ ಮನೆ ಬಳಿ ತೆರಳಿ ಚಿತ್ರಹಿಂಸೆ ನೀಡುವಂತಿಲ್ಲ. ಅನಧಿಕೃತ ಕೋಳಿ ಫಾರ್ಮ್ ಇದ್ದಲ್ಲಿ ತೆರವಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡಬೇಕು. ಇನ್ನು ತಾಲೂಕಿಗೆ ಯಾವುದೇ ಅಧಿಕಾರಿಗಳಾಗಲಿ ರಾಜಕೀಯ ವ್ಯಕ್ತಿಗಳಾಗಲಿ ಬಂದಾಗ ತಾಲೂಕು ಪತ್ರಕರ್ತರಿಗೆ ಮಾಹಿತಿ ನೀಡುವುದಿಲ್ಲ ಅಂತ ವಾರ್ತಾ ಇಲಾಖೆ ಅಧಿಕಾರಿ ವಿರುದ್ಧ ತಾಲೂಕು ಪತ್ರಕರ್ತರಿಂದ ಜಿಲ್ಲಾಧಿಕಾರಿ ಅವರಿಗೆ ದೂರನ್ನು ಕೊಡಲಾಗಿದೆ. ಇನ್ನು ಮುಂದೆ ತಾಲೂಕು ಪತ್ರಕರ್ತರಿಗೂ ಮಾಹಿತಿ ತಿಳಿಸಿ ಅಂತ ವಾರ್ತಾ ಇಲಾಖೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳೊಂದಿಗೆ ಮಧುಗಿರಿ ಉಪವಿಭಾಗಾಧಿಕಾರಿ ಗೊಟ್ಟೂರು ಶಿವಪ್ಪ, ತಾಲೂಕು ದಂಡಾಧಿಕಾರಿಗಳಾದ ಮಂಜುನಾಥ್, ಕಂದಾಯ ಇಲಾಖೆ ಅಧಿಕಾರಿಗಳು, ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಹಾಜರಿದ್ದರು. ಸತೀಶ್ ಎಸ್ ಮಾತ್ರ ಟಿವಿ ಕೊರಟಗೆರೆ. ಸತಿ 15 ದಿವಸ 10 ದಿವಸ ಆಗಿರ್ತಾರೆ ಮೇಡಮ್. ನಾವು ಅಲ್ಲಿ ಸೊಂಪಲ್ಲಿ ಏನಾರ ನೀರಿದ್ರೆ ತಗೊಂಡು ಬಂದು ಬರ್ಸ್ಕೊಳ್ತೀವಿ. ಈಗ ಎಲ್ಲ ಕಡೆನೂ ಕೆನಾಲ್ಸ್ ಇದೆ, ಇದೆ, ನಾನ್ ಮಿಲಿಯನ್ ಪ್ಲಸ್ ಸಿಟೀಸ್ ಇದೆ, 3 ಫಂಡ್ಸ್ ಇದೆ. ಎಲ್ಲ ಯಾವುದೂ ಇಲ್ವಾ? ಈಗ ನಿಮ್ಮ ಹತ್ರ ಹಣನೇ ಇಲ್ಲ. ಮಾನ್ಸಿಮೆ ಕೊಡ್ತೀನಿ ಈಗ ನಿಮ್ಮ ಹತ್ರ ಇದೆ ಅಲ್ಲ, ಬೋರ್ವೆಲ್ನಲ್ಲಿ ಒಂದು ತುರ್ತಾಗಿ ಸಭೆ ಮಾಡ್ತೀನಿ. ಟಾಸ್ಕ್ ಫೋರ್ಸ್ ಇವ್ರದ್ದು ಕೂಡ ಒಂದೆರಡು ಬೋರ್ವೆಲ್ ಪಾಯಿಂಟ್ ಮಾಡಿಸಿ ಮಾಡಿರಿ. ಯಾರು ಅಂತಾರೆ ಬೋರ್ವೆಲ್ಗೆ ಯಾವಾಗ ಕಳಿಸಿದ್ದೀರಾ? ನಾವೆಲ್ಲ ಮೇಡಮ್ ನಮ್ಮಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇದೆ ಮತ್ತು ಜಿಪ್ಸಮ್ ಅಂತ ಅದನ್ನ ಬಳಕೆ ಮಾಡ್ತಿಲ್ಲ ಮೇಡಮ್. ಹಂಗಾಗಿ ನಮ್ಮಲ್ಲಿ ಸಬ್ಸಿಡಿ ಆಗುತ್ತೆ ಮೇಡಮ್. ಜಿಪ್ಸಮ್ ಇದೆ, ಸ್ವಲ್ಪ ಬೋರ್ ಆಗ್ತಿದೆ ಮೇಡಮ್. ಹಿಂಗೆ ಅದನ್ನು ಸಾಯಿಲ್ ಕಾರ್ಡ್ ನೋಡ್ಕೊಂಡು ಯೂಸ್ ಮಾಡ್ತೀವಿ. ಮಣ್ಣು ಪರೀಕ್ಷೆ ಮಾಡ್ತೀವಿ. ಅದರಲ್ಲಿ ಏನು ಕೊರತೆ ಇದೆ ಅಂತ ಅದು ರೈತರಿಗೆ ಇನ್ನೊಂದು ಎಷ್ಟು ಜಿಪ್ಸಮ್ 1.80 ಕ್ವಿಂಟಲ್ ಇದೆ. ಅಲಸಂದೆ 1.8 ಇದೆ. ಬರ್ರಿ ಇನ್ನು ಬಂದು ನೀವು ಟೈಮ್ ಯಾಕೆ ವೇಸ್ಟ್ ಮಾಡ್ತಿದ್ದೀರಿ? ಮೇಡಮ್ ಈಗ ನಮ್ಗೆ ಅಂದರೆ ಆ್ಯಕ್ಚುಲಿ ಒಟ್ಟನೆ ಟೈಮಲ್ಲಿ ಮಳೆ ಬಂದಾಗ ಕೃಷಿ ಬೆಳೆಗಳನ್ನ ಸಂರಕ್ಷಣೆ ಸಬ್ಸಿಡಿ ಒಂದು ಟಾಪ್ ಮೇಡಮ್ 1,750 ರೂಪಾಯಿ ಇದೆ. ಸಬ್ಸಿಡಿ 1,180 ಆಗುತ್ತೆ. ಒಂದು ಟಾಪ್ ಬಂದು 1,570 ರೂಪಾಯಿ. ಇಲ್ಲಿ ಎಷ್ಟು ಮೇವು ಬ್ಯಾಂಕ್ ತೆರೆಯಲಾಗಿದೆ? ಈಗ ಒಟ್ಟು 15 ಕಡೆ ನಾವು ತೆಗೆದಿದ್ದೀವಿ. ಎಲ್ಲ ತಾಲೂಕಲ್ಲಿ ಕೂಡ ಆಲ್ಮೋಸ್ಟ್. ಕೊರಟಗೆರೆಯಲ್ಲಿ 2 ಕಡೆ ಓಪನ್ ಮಾಡಿದ್ದೀವಿ. ಸೊ ಈಗ ಎಲ್ಲ AC ಟಾಸ್ಕ್ ಫೋರ್ಸ್ ಮೀಟಿಂಗಲ್ಲಿ ಅವರು ಚರ್ಚೆ ಮಾಡಬೇಕು. ಈಗ ಎಷ್ಟು ಜಾನುವಾರು ಇದೆ ಈ ಒಂದು ಹೋಬಳಿಯಲ್ಲಿ ಅಥವಾ ತಾಲೂಕಲ್ಲಿ, ಮತ್ತು ಈಗ ಮೇವಿನ ಲಭ್ಯತೆ ಎಷ್ಟಿದೆ ಅಂತ ನೋಡಿಕೊಂಡು ನಮ್ಮ AD ಹಾರ್ಟಿಕಲ್ಚರ್ ಮೀಟಿಂಗ್ ಇದ್ದಾರೆ, ಅವರು ಒಂದು ಅಸೆಸ್ ಮಾಡಿ ಹೇಳ್ತಾರೆ. ಈಗ ಇನ್ನೂ ಒಂದು 4 ವಾರಕ್ಕಿದೆ ಅಂತ ಹೇಳಿದ್ರೆ ಅವರು ಮೇವು ಬ್ಯಾಂಕ್ ಶಿಫಾರಸು ಮಾಡ್ತಾರೆ. ನಮ್ಮ AC ಅವರು ಅಪ್ರೂವ್ ಮಾಡಿದರೆ ಓಪನ್ ಮಾಡ್ತಾರೆ. ಈಗ ಏನು ಸಿದ್ಧತೆ ಇದೆ ಅದನ್ನು ನಾವು ಜಿಲ್ಲಾಡಳಿತ ವತಿಯಿಂದ ಮುಂಚೆನೇ ಮಾಡ್ಕೊಂಡಿದ್ದೀವಿ. ಅಂದರೆ ಟೆಂಡರ್ ಮಾಡಿ ಈಗ ಯಾರು ಸರಬರಾಜುದಾರರು ಅಂತ ಆಯ್ಕೆ ಮಾಡಿಕೊಂಡು ಈಗ ಅವರು ಕೂಡ GPS ಫಿಟ್ ಮಾಡಿರೋ ವೆಹಿಕಲ್ಸಲ್ಲಿನೇ ತರಿಸಬೇಕು. ಮತ್ತು ಇಲ್ಲಿ ಕೂಡ ಅವರು ಮೊನ್ನೆ AC ಅವರು ಕೂಡ ತಹಸೀಲ್ದಾರ್ 2-3 ಲೋಡ್ಸ್ ಕೂಡ ರಿಜೆಕ್ಟ್ ಮಾಡಿದ್ದಾರೆ. ಸರಿ ಇಲ್ಲ ಅಂದರೆ ರಿಜೆಕ್ಟ್ ಮಾಡಿ
ಕಳಿಸ್ತಾರೆ. ಸೊ ಎ ಡಿ ಅವರು ರಿಕ್ವೆಸ್ಟ್ ಮಾಡಬೇಕು ಮತ್ತು ಎ ಸಿ ಅವರು ಇದು ಮಾಡ್ತಾರೆ, ಅಪ್ರೂವ್ ಮಾಡ್ತಾರೆ. ಮುಂದಿನ ದಿನಗಳು ಇನ್ನೂ ಎಲ್ಲೆಲ್ಲಿದೆ ತೆರೆಯುತ್ತೆ? ಈಗ ಈಗ ಬೇಡಿಕೆಗೆ ತಕ್ಕಂತೆ ಅಲ್ಲಿ ಅವಶ್ಯಕತೆ ಇದ್ದರೆ ಅದನ್ನು ನೋಡಿಕೊಂಡು ನಾವು ಮೇಡಮ್, ಕೇವಲ 2 ಬ್ಯಾಂಕಿಂದ ತುಂಬ ಜನಕ್ಕೆ ರೈತರಿಗೆ ಹಿಂಸೆ ಆಗ್ತಾ ಇದೆ ಪ್ರತಿದಿನ. ಅದೇ ಈಗ 2 ಹೋಬಳಿ ಒಂದೊಂದಕ್ಕೆ ಜಾಸ್ತಿ ಮಾಡಿದ್ದಾರೆ. ಕಸಬಾದಲ್ಲಿ ಕೂಡ ಬೇಡಿಕೆ ಇದೆ ಅಂತ. ಈಗ ಒಂದು ವಾರದಲ್ಲಿ ಅವರು ಇಬ್ಬರು ನೋಡಿಕೊಂಡು ಮಾಡ್ತಾರೆ. ಈಗ ಹೇಳಿ ಅವರು ಕೂಡ ಹೇಳಿದ್ದಾರೆ ಕಸಬಾದಲ್ಲಿ ಒಂದು ಓಪನ್ ಮಾಡಬಹುದು ಅಂತ ನೋಡ್ಕೊಂಡು ಮಾಡ್ತೀವಿ. ಈಗ ಮುಂದಿನ ವಾರದಲ್ಲಿ ನಮಗೆ ಇನ್ನೂ ಮಳೆ ಕೊರತೆ ಆದರೆ ನಮ್ಮ ಕೊರಟಗೆರೆ ತಾಲೂಕಲ್ಲಿ ದೆನ್ ವಿಲ್ ಹ್ಯಾವ್ ಟು ಓಪನ್ ಅ ವಾಟರ್ ಬ್ಯಾಂಕಿಂಗ್ ಕಸ. ಮೇಡಮ್, ಮೊನ್ನೆ ತಾನೇ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮೇ 2ನೇ ತಾರೀಕಿಂದ ಮಳೆ ಶುರುವಾಯಿತು. ಅದರಲ್ಲಿ ಎಲ್ಲ ತಾಲೂಕಲ್ಲಿ ಕೂಡ ಸುಮಾರು ಮಳೆ ಆಗಿದೆ. ಆಲ್ಮೋಸ್ಟ್ ಈಗ ಆ್ಯಾವ್ರೇಜ್ ಲಾಸ್ಟ್ 14 ದಿನಗಳು ತಗೊಂಡ್ರೆ 7 ಸೆಂಟಿಮೀಟರ್ಸ್ ಮಳೆ ಆ್ಯಾವ್ರೇಜ್ ಆಗಿದೆ. ಬಟ್ ಅದರಲ್ಲಿ ಕಡಿಮೆ ಆಗಿರುವ ತಾಲೂಕು ನಮ್ಮ ಕೊರಟಗೆರೆ ತಾಲೂಕು. ಸೊ ಅದರಿಂದಾಗಿ ನಮ್ಮ ತಾಲೂಕು ಆಡಳಿತ ಜೊತೆ ಎಲ್ಲ ನಮ್ಮ ಬುಕ್ಪಟ್ನದು ಮತ್ತು ಕಾಮೇನಹಳ್ಳಿದು ಆರ್ಡರ್ ಬ್ಯಾಂಕ್ ನೋಡಲಿಕ್ಕೆ ಮತ್ತು ಈಗ ರೈತರು ಎಲ್ಲ ಅವರು ಸಿದ್ಧತೆಯನ್ನು ಮಾಡ್ತಾರೆ. ಸೊ ಅದಕ್ಕೆ ಬೀಜಗಳು ಮತ್ತು ರಸಗೊಬ್ಬರಗಳು RSK ಮುಖಾಂತರ ಪ್ಯಾಕ್ಸ್ ಮುಖಾಂತರ ವಿತರಣೆ ಆಗಬೇಕು. ಸೊ ಅದನ್ನು ಒಂದು ಪರಿಶೀಲನೆ ಮಾಡಲಿಕ್ಕೆ ಮತ್ತು ಅಧಿಕಾರಿಗಳು ಭೇಟಿಯಾಗಿ ಇಲ್ಲಿ ಸ್ಥಳೀಯ ಸಮಸ್ಯೆಗಳು ಏನು ಅಂತ ತಿಳ್ಕೊಳ್ಳೋಕ್ಕೆ ಇವತ್ತು ನಾವು ಬಂದಿದ್ದೀವಿ. ನಮ್ಮ AC ಅವರು ಇದ್ದಾರೆ, ತಹಸೀಲ್ದಾರು ಇದ್ದಾರೆ. ಸೊ ಅವರು ಕೂಡ ಪ್ರತಿ ವಾರ ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡಿ ಅದರಲ್ಲಿ ನಮ್ಮದು ಬರದ್ದು ಏನೇನು ಸಮಸ್ಯೆ ಇದೆ ಅಂತ ಅವರು ಸುದೀರ್ಘವಾಗಿ ಚರ್ಚೆ ಮಾಡಿ ಪರಿಶೀಲನೆ ಮಾಡ್ತಾರೆ. ಸೊ ಇವತ್ತು ನಾವು ಕೊರಟಗೆರೆ ಟೌನಲ್ಲಿ ಕೂಡ ಸ್ವಲ್ಪ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತ ನಮಗೆ ತಿಳಿದು ಬಂದಿದೆ. ಸೊ ನಾವು ಹೆಚ್ಚು ಬೋರ್ವೆಲ್ ಮಾಡಲಿಕ್ಕೆ ಕೂಡ ಅಲ್ಲಿ ಚೀಫ್ ಆಫೀಸರ್ಗೆ ನಾವು ಸೂಚನೆ ಕೊಟ್ಟಿದ್ದೀವಿ. ಅವರಿಗೆ 15th ಫಿನಾನ್ಸ್ ಕಮಿಷನ್ ಫಂಡ್ಸ್ ಇದೆ, SFC ಗ್ರಾಂಟ್ಸ್ ಇದೆ, ನಾನ್ ಇಂಡಿಯನ್ ಪ್ಲಸ್ ಸಿಟೀಸ್ ಗ್ರಾಂಟ್ಸ್ ಇದೆ. ಸೊ ಅದರಿಂದ ಅವರು ತುರ್ತಾಗಿ ಆ್ಯಕ್ಷನ್ ಪ್ಲ್ಯಾನನ್ನು ಅಪ್ರೂವಲ್ ಮಾಡಿಸ್ಕೊಂಡು ಬೋರ್ವೆಲ್ ಕೊಡಿಬೇಕು ಅಂತ ನಾನು ಹೇಳಿದ್ದೀನಿ ಕೊರಟಗೆರೆ ಟೌನ್ ಸಂಬಂಧಪಟ್ಟಾಗೆ. ಅದನ್ನು ನಾವು ಕೂಡ ಫಾಲೋ ಅಪ್ ಮಾಡಿ ಬೇಗ ಮಾಡ್ತೀವಿ. ಒಂದು ಎರಡನೇದು, ಈಗ ಸುಮಾರು ಒಂದು 6,000 ಟನ್ ಇದುವರೆಗೆ ನಾವು ರೈತರಿಗೆ ವಿತರಣೆ ಮಾಡಿದ್ದೀವಿ. ಸೊ 1 kg 2 ರೂಪಾಯಿಗೆ ನಾವು ಕೊಡ್ತಾಯಿದ್ದೀವಿ, ಸಬ್ಸಿಡೈಸ್ ರೇಟಲ್ಲಿ ಕೊಡ್ತಾಯಿದ್ದೀವಿ. ಇದು ಬರ SDRF ಫಂಡ್ಸಿಂದ ನಾವು ಕೊಡ್ತಾಯಿದ್ದೀವಿ. ಈ ಒಂದು ಬುಕ್ಕಪಟ್ಟಣ ಮತ್ತು ಕಾಮೇನಹಳ್ಳಿಯಲ್ಲಿ ನಾವು ಇವತ್ತು ನೋಡಿದ್ದೀವಿ, ಸುಮಾರು ರೈತರು ಬಂದು ತಗೊಂಡು ಹೋಗ್ತಿದ್ದಾರೆ, ವ್ಯವಸ್ಥಿತವಾಗಿ ಆಗ್ತಿದೆ. ಈಗ AC ಅವರು, ತಹಸೀಲ್ದಾರ್ ಅವರು ಎಲ್ಲ ಕಡೆಯೂ ಭೇಟಿ ಮಾಡಿದ್ದಾರೆ. ನಾವು ಕೂಡ ಇವತ್ತು ನೋಡ್ತಾ ಇದ್ದೀವಿ, ರೈತರು ಸುಮಾರು ಸಂಖ್ಯೆಯಲ್ಲಿ ಬಂದು ತಗೊಂಡು ಹೋಗ್ತಿದ್ದಾರೆ. ಇನ್ನು ಮುಂದೆ ಫಾರ್ಡರ್ ಬರೋ ತನಕ ನಾವು ಇದನ್ನು ಕಂಟಿನ್ಯೂ ಮಾಡ್ತೀವಿ. ಮತ್ತು ಇನ್ನು ಮುಂದೆ ಕೂಡ ಈಗ AC ಅವ್ರಿಗೆ ಹೇಳಿದ್ದೀನಿ, ಕಸಬಾದಲ್ಲಿ ಸ್ವಲ್ಪ ಅವ್ರಿಗೆ ಬೇಡಿಕೆ ಇದೆ ಅಂತ. ಸೊ ಅವರು ಟಾಸ್ಕ್ ಫೋರ್ಸಲ್ಲಿ ಅವರು ಚರ್ಚೆ ಮಾಡಿ ಅವರು ತೀರ್ಮಾನ ತಗೊಳ್ತಾರೆ. ಸೊ ಒಟ್ಟಾರೆ ಈಗ ನಮಗೆ ಕೊರಟಗೆರೆ ತಾಲೂಕಲ್ಲಿ ಸ್ವಲ್ಪ ಕುಡಿಯೋ ನೀರಿದ್ದು ಮತ್ತು ಮಳೆದು ಕೊರತೆ ಇರೋದ್ರಿಂದ ನಾವು ಇವತ್ತು ಬಂದಿದ್ದೀವಿ. ಮುಂದೆ ಡ್ರೌಟ್ ಸಂಬಂಧಪಟ್ಟಾಗ ಕೂಡ ಎಲ್ಲಿನೂ ಕುಡಿಯೋ ನೀರು ಸಮಸ್ಯೆ ಬರಬಾರ್ದು. ತಕ್ಷಣ ಟ್ಯಾಂಕರ್ ಮುಖಾಂತರ ಅಥವಾ ಖಾಸಗಿ ಬೋರ್ವೆಲ್ ಮುಖಾಂತರ, ಇಲ್ಲಾದರೆ ಬೋರ್ವೆಲ್ ಈ ಮುಖಾಂತರ ನೀರನ್ನು ಕೊಡಬೇಕು ಅಂತ ನಾವು ಎಲ್ಲರಿಗೂ ನಾವು ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಎಲ್ಲ ಅಧಿಕಾರಿಗಳಿಗೂ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ, ಸೂಚನೆ ಕೂಡ ಕೊಟ್ಟಿದ್ದೀವಿ. ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ನಮಗೆ ಬರದ್ದು ಪರಿಸ್ಥಿತಿ ನಿರ್ವಹಣೆ ಆಗಬೇಕು. ಮತ್ತು ಈಗ ಮಳೆ ಬಂದಿರೋದ್ರಿಂದ ರೈತರಿಗೆ ಏನೇನು ನಾವು ಬೀಜಗಳದ್ದು ಮತ್ತು ರಸಗೊಬ್ಬರದ್ದು ಇದೆಲ್ಲ ಕೊಡಬೇಕು, ಅದು ಕೂಡ ನಾವು ವ್ಯವಸ್ಥಿತವಾಗಿ ಮಾಡಬೇಕು ಅಂತ ನಾವು ಅಗ್ರಿಕಲ್ಚರ್ ಆಫೀಸರ್ಸ್ ಕೂಡ ನಾವು ಈಗ ಹೇಳ್ತಾ ಇದ್ವಿ. ನೆನ್ನೆ ಕೂಡ ನಾನು CEO ಇಬ್ಬರು ಊಡಿಗೆರೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿದ್ದೀವಿ. ಮತ್ತು ಪ್ಯಾಕ್ಸ್ ಕೂಡ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 89 ಪ್ಲೇಸಸಲ್ಲಿ ಪ್ಯಾಕ್ಸ್ ಇದೆ. ಅದು ಎಲ್ಲ ಪ್ಯಾಕ್ಸಲ್ಲಿ ಕೂಡ ಅವರು ಓಪನ್ ಇಡಬೇಕು, ರೈತರಿಗೆ ಎಲ್ಲ ಸಿಗಬೇಕು ಅಂತ ನಾನು ಎಲ್ಲ DRCS ಅವ್ರಿಗೂ ಕೂಡ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಸೊ ಒಟ್ಟಾರೆ ಬರದ್ದು ಏನು ಸಮಸ್ಯೆ ಜನರಿಗೆ ಬರಬಾರ್ದು. ಮತ್ತು ನಾವು ಹೆಲ್ಪ್ಲೈನ್ ಕೂಡ 24/7 ಓಪನ್ ಮಾಡಿ ಇಟ್ಟಿದ್ದೀವಿ ತಹಸೀಲ್ದಾರ್ ಆಫೀಸಲ್ಲಿ. ನಿಮಗೇನಾದರೂ ಸಮಸ್ಯೆ ಇದ್ದರೆ ತಾವು ಕಾಲ್ ಮಾಡಿ. ಆಮೇಲೆ ಈಗ ಏನಾದರೂ ಮಳೆಯಿಂದ ನಿಮಗೆ ತುರ್ತಾಗಿ ಬೆಸ್ಕಾಮಿಂದ ಕೂಡ ಇಮಿಡಿಯೇಟ್ ರೆಸ್ಟೋರೇಷನ್ ಆಗಬೇಕು ಅಂತ ಕೂಡ ನಾವು ಬೆಸ್ಕಾಮ್ ಅವ್ರಿಗೆ ಸೂಚನೆ ಕೊಟ್ಟಿದ್ದೀವಿ. ಅವರು ಕೂಡ ಅವ್ರ ಇಲಾಖೆಯಿಂದ ನಮಗೆ ಸಂಪೂರ್ಣ ಸಹಕಾರ ನೀಡ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಜಿಲ್ಲೆ ಆಡಳಿತ ಎಲ್ಲ ಅಧಿಕಾರಿಗಳು
ಎಲ್ಲರೂ ಕೋಆಪರೇಷನ್ ಕೊಟ್ಟು